ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತೆ ಟೆಂಪಲ್ ರನ್ ಆರಂಭ ಮಾಡಿದ್ದಾರೆ. ನಮಗೆ ಗೊತ್ತಿರೋ ಹಾಗೆ ಅವರು ಕಾಮಾಖ್ಯಗೆ ಹೋದ್ರು, ಆನಂತರ ಶೃಂಗೇರಿಯಲ್ಲಿ ವಿಶೇಷ ಪೂಜೆ ಮಾಡಿಸಿದ್ರು. ಈಗ ಅಣ್ಣಮ್ಮ ದೇಗುಲದಲ್ಲಿ ವಿಜಯಲಕ್ಷ್ಮಿ ವಿಶೇಷ ಪೂಜೆಯನ್ನ ಮಾಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ದರ್ಶನ್ ಹಾಗೆ ಕುಟುಂಬದ ಹೆಸರಿನಲ್ಲಿ ವಿಶೇಷ ಪೂಜೆ ಮಾಡಿಸಿದ್ದಾರೆ. ಗಂಡನಿಗಾಗಿ ದೇವಸ್ಥಾನಗಳ ಮೊರೆ ಹೋಗ್ತಾ ಇದ್ದಾರೆ ಪತ್ನಿ. ಭಗವತಿ ದೇಗುಲದ ನಂತರ ಇದೀಗ ಅಣ್ಣಮ್ಮನ ಆಶೀರ್ವಾದವನ್ನ ಪಡೆಯೋದಕ್ಕೆ ಹೋಗಿದ್ದಾರೆ. ಬೆಂಗಳೂರಿನ ಮೆಜೆಸ್ಟಿಕ್ ಬಳಿಯ ಶ್ರೀ ಅಣ್ಣಮ್ಮ ದೇಗುಲ ಇದು. ಅಣ್ಣಮ್ಮ ದೇಗುಲದಲ್ಲಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ನಿಮಗೆ ಗೊತ್ತೇ ಇದೆ, ಇದೀಗ ವಿಚಾರಣೆ ನಡೀತಾ ಇದೆ. ಕಳೆದ ವಿಚಾರಣೆಯಲ್ಲೂ ಕೂಡ ದರ್ಶನ್ ಅಬ್ಸೆಂಟ್ ಇದ್ರು, ಹೋಗಿರಲಿಲ್ಲ. ಶತಾಯ ಗತಾಯ ಎಲ್ಲಾ ಸಂಕಷ್ಟಗಳಿಂದಲೂ ಕೂಡ ಪತಿಯನ್ನ ಪಾರು ಮಾಡಬೇಕು ಅಂತ ವಿಜಯಲಕ್ಷ್ಮಿ ಅವರು ಎಲ್ಲಾ ದೇವಸ್ಥಾನಗಳಿಗೂ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಹೇಳ್ಬೇಕಂದ್ರೆ ಹೊರ ರಾಜ್ಯದ ದೇವಸ್ಥಾನಗಳಿಗೂ ಕೂಡ ಹುಡ್ಕೊಂಡು ಹೋಗಿ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇದೀಗ ನಮ್ಮ ಬೆಂಗಳೂರಿನಲ್ಲೇ ಇರುವಂತ ಶ್ರೀ ಅಣ್ಣಮ್ಮ ದೇಗುಲದ ದೃಶ್ಯಗಳಿದು. ಅಣ್ಣಮ್ಮ ದೇಗುಲ ದೇವಸ್ಥಾನಕ್ಕೆ ವಿಜಯಲಕ್ಷ್ಮಿ ಅವರು ಹೋಗಿದ್ದಂತ ಸಂದರ್ಭ, ಅಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಒಂದಾದ್ಮೇಲೆ ಒಂದು ದೇವಸ್ಥಾನಗಳು ದೇವರ ಮೊರೆಯನ್ನ ಹೋಗ್ತಾ ಇದ್ದಾರೆ, ವಿಶೇಷವಾದಂಥ ಪೂಜೆಗಳನ್ನ ಮಾಡ್ತಾ ಇದ್ದಾರೆ, ಶತ್ರುನಾಶ ಹೋಮಗಳನ್ನ ಮಾಡ್ತಾ ಇದ್ದಾರೆ.